ಇದೆ. ಯಾರ್ಯಾರು ಆ್ಯಪ್ನ ಪ್ರಮೋಷನ್ ಮಾಡ್ತೀರಾ ಅವ್ರು ದಯವಿಟ್ಟು ಈ ವಿಡಿಯೋನ ನೋಡಲೇಬೇಕು. ಮತ್ತು ಪ್ರಾಡಕ್ಟ್ನು ಕೂಡ ಸ್ವಲ್ಪ ಜನ ಮೋಸವಾಗಿದ್ದಾರೆ. ವಿತ್ ಪ್ರೂಫ್ ಕೂಡ ಬಂದಿದ್ದೀನಿ. ಇವತ್ತು ಬೆಳಗ್ಗೆನೇ ಇದು DM ಕಳಿಸ್ತೀನಿ ಅಂತಂದರು. ಆದರೆ ಫಾಲೋ ಮಾಡಿದೆ, 3 ಜನಕ್ಕೆ ಶೇರ್ ಮಾಡಿದೆ. ಬಟ್ ಆದರೆ DM ಬರಲಿಲ್ಲ. ಅದು ಬಂದರೆ ದುಡ್ಡು ತೋರಿಸ್ತೈತೆ ಪೇಮೆಂಟು. ಅವರು ಫ್ರೀ ಅಂತ ತೋರಿಸ್ತಾರೆ, ಅವರು ಯಾವುದೇ ಕಾರಣಕ್ಕೂ ಫ್ರೀ ಕೊಡೋಲ್ಲ. ಯಾಕೆಂದರೆ ಇದು ಮಾತ್ರ ಫೇಕ್ ಜಾಸ್ತಿ. ಮತ್ತು ಆ್ಯಪ್ಗಳು ಯಾವ ನಂಬ್ಕೋಬೇಡಿ, ಲಿಂಕನ್ನು ಕ್ಲಿಕ್ ಮಾಡ್ಕೋಬೇಡಿ. ಯಾಕೆಂದರೆ ಹ್ಯಾಕ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮೊಬೈಲ್ ಹ್ಯಾಕ್ಗಳು ಇದು ಹೆಂಗೆ ಯಾವ್ಯಾವ ಥರ ಅಂತ ಒಂದು ವೀಡಿಯೋನ ಹಾಕ್ತೀನಿ, ಜೊತೆಗೆ ನೋಡಿ. ದಯವಿಟ್ಟು ಈ ವಿಡಿಯೋ ನೋಡಿ. ಫಸ್ಟು ಲಿಂಕ್ ಕ್ಲಿಕ್ ಮಾಡಿದ್ರೆ ಎಲ್ಲ ಹ್ಯಾಕ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಇಸ್ ಇಟ್ ಟ್ರೂ? ನಿಜವಾಗ್ಲೂ ಆಗುತ್ತಾ? ನಿಮ್ದೇ ಮೊಬೈಲ್ ತೆಗಿ, ಮೊಬೈಲ್ ತಗೊಳ್ಳಿ, ಲ್ಯಾಪ್ಟಾಪ್ ಕೊಡಿ. ನಿಮಗೆ ಒಂದು ಲಿಂಕ್ ಬಂದಿದೆ ನೋಡಿ, ಓಪನ್ ಮಾಡಿ. ಎಸ್ ಮೇಡಮ್, ಕ್ಲಿಕ್ ಮಾಡಿದೆ. ಸೊ ವಿಶಸ್ ಅಂತ ಏನೋ ಬಂತು, ಹೆಸರು ಕೇಳ್ತಾ ಇರುತ್ತೆ. ಎಸ್ ಆಯ್ತು. ಇದು ನೋಡಿ, ಇದು ನೀವೇನ? ಮೇಡಮ್ ನಂದೇನು ಓಪನ್ ಆಗಿಲ್ಲ, ನನ್ನ ಕ್ಯಾಮ್ರಾನೇ ಓಪನ್ ಮಾಡಿಲ್ಲ. ಬಟ್ ಕ್ಯಾಮ್ರಾ ಅವಶ್ಯಕತೆ ಇಲ್ಲ. ನೀವು ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಸಾಕು, ಈ ತರ ನಿಮ್ಮ ಡೀಟೇಲ್ ವಿತ್ ಫೋಟೋ ಪ್ರತಿಯೊಂದು ನಿಮ್ಮ ಮೊಬೈಲ್ ಅಲ್ಲಿರೋ ಎಲ್ಲ ಇನ್ಫಾರ್ಮೇಶನ್ ಶೇರ್ ಆಗುತ್ತೆ. ಅದರಿಂದಾಗಿ ಯಾವುದೇ ಲಿಂಕ್ ಆಗಲಿ, ಯಾವುದೇ ಇಮೇಜಸ್, ವಿಡಿಯೋಸ್ ಯಾವ್ದು ಕ್ಲಿಕ್ ಮಾಡಬಾರ್ದು. ಕೆಲವೊಂದು ನಾವು ಓಪನ್ ಮಾಡಿದಾಗ ಲಿಂಕ್ಸ್ ಕೆಲವೊಂದು ಇದು ಕೇಳುತ್ತೆ, ಅಲೋ ಮಾಡ್ಬೇಕಾ, ನಾಟ್ ಅಲೋ, ಪಾರ್ಷಿಯಲಿ ಅಲೋಡ್ ವೈಲ್ ಯೂಸಿಂಗ್ ದ ಆಪ್, ಆ ತರ ಬರುತ್ತೆ. ಅವಾಗ್ಲೂ ಅಷ್ಟೇ ನಾವು ಅಲೋ ಮಾಡಬಾರ್ದು. ಯಾವುದೇ ಒಂದು ಲಿಂಕ್ ಕ್ಲಿಕ್ ಮಾಡಿದಾಗ ನಿಮ್ಗೆ ಅಲೋ ಕೇಳುತ್ತೆ, ಅಲೋ, ನಾಟ್ ಅಲೋ, ಅಥವಾ ವೈಲ್ ಓನ್ಲಿ ಯೂಸಿಂಗ್ ದ ಆ ತರ ಕೇಳಿದಾಗ ನೀವು ಅಲೋ ಕೊಡಬಾರ್ದು. ಇದು ಫಸ್ಟು ನಾನು ಇದು ಪೇಜ್ ಓಪನ್ ಮಾಡ್ತೀನಿ. ಇದು ಫಸ್ಟ್ ಫ್ರಂಟ್ ಪೇಜು ನೋಡಿ. ಇದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಇವ್ನು ನೋಡಿ, ಇವನೇ ಅದು ನೋಡಿ. DM ಮಾಡವನೇ. DMಲ್ಲಿ ಏನೇನೈತೆ ಅಂತ ಫಾಲೋ ಮಾಡಿದ್ದೀನಿ. ಫಾಲೋ ಮಾಡಿದ್ದೀನಿ. ಇವನ್ನ ಬ್ಯಾಕ್ ಬರೋಣ ತಡಿ. ಫಸ್ಟ್ ನೋಡಿ, ಇವನ್ನೆಲ್ಲ ಫುಲ್ ಫೇಕೆ. ಎಲ್ಲ ವೀಡಿಯೋಗಳು ಪ್ರಮೋಷನ್ ಮಾಡಿ ಏನೇ ಮಾಡಿದ್ದೇನೆ ಫುಲ್ಲು. ಯಾವೆಲ್ಲ ಪ್ರತಿಯೊಂದು ಆ್ಯಪು, ಪ್ರಾಡಕ್ಟು ಎಲ್ಲ ಪ್ರತಿಯೊಂದು ಮಾಡಿದ್ದೇನೆ. ₹50ಗೆ ಮಿನಿ ಬ್ಲಾಗ್ ಕ್ಯಾಮ್ರಾ ಆರ್ಡರ್ ಮಾಡಿದ್ರೆ ಲುಕ್ ಅಂಡ್ ಡಿಸೈನ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಅಷ್ಟೇ ಅಲ್ಲ 4K ಕ್ವಾಲಿಟಿಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬಹುದು. ಈ ಆಫರ್ ಮಿಸ್ ಮಾಡ್ಕೋಬೇಡಿ. ಇದ್ರ ಲಿಂಕ್ ನಿಮ್ಗೂ ಬೇಕಾದ್ರೆ ಮಾಡಿದ್ರೆ ಫಾಲೋ ಮಾಡ್ಕೊಂಡ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ ಡೈರೆಕ್ಟ್ DM ಮಾಡ್ಬಿಡ್ತೀನಿ. ಈಗ ಗೈಸ್ ಹಂಗಾದ್ರೆ ಗೈಸ್ ಫಾಲೋ ಮಾಡಿದ್ದೀನಿ ನೋಡಿ. ಈಗ ನೋಡಿ ಫಾಲೋ ಮಾಡಿದ್ದೀನಿ ನನ್ನ ಅಕೌಂಟ. ಈಗ ಬಂದರೆ ಈ ವಿಡಿಯೋ ಬರೋಣ ನೋಡಿ. ಲಿಂಕ್ ಅಂತ ಕಮೆಂಟ್ ಮಾಡೋಣ ಫಸ್ಟು ನೋಡಿ. ಇಲ್ಲ ಮತ್ತೆ 9 ಜನಕ್ಕೆ ಶೇರ್ ಮಾಡೋಣ. 1 2 3 ನೋಡಿ. ಈಗ ಕಮೆಂಟ್ ಹಾಕೋಣ. ಸೆಂಟ್ ಆಯಿತು, ಲೈಕ್ ಮಾಡಿದೆ ನೋಡಿ. ಈಗ ಲಿಂಕ್ ಅಂತ ಕಮೆಂಟ್ ಮಾಡ್ತೀನಿ. LINK ಆಯಿತು, ಕಮೆಂಟ್ ಆಯಿತು. ಓಕೆನಾ ನೋಡಿ. ಫುಲ್ ಬ್ಯಾಕ್ ನೋಡಿ, ಬ್ಯಾಕ್ ಮಾಡೋಣ. ಫುಲ್ ಓಡಿಸೋಣ, ಸ್ಕ್ರೋಮೌಟ್ ಎಲ್ಲ ಹೋಗ್ಸೋಣ ಆಚೆಗೆ. ತಿರುಗಿ ನೋಡಿ, ಮೆಸೇಜ್ ಬಂತು ನೋಡಿ. ಹೆಂಗೆ ಮೆಸೇಜ್ ಬರ್ತೈತೆ, ಅದೇ ಥರ ಬಂದೈತೆ ಮೆಸೇಜು ನೋಡಿ ಗೈಸ್. ಅದೇ ಥರ ಸೇಮ್ ಫಸ್ಟ್ ಹೆಂಗೆ ಬಂದಿತ್ತು ಅದೇ ಥರ ಬಂದೈತೆ. ಈಗ ಸೆಂಡ್ ಲಿಂಕ್ ಅಂತ ಹೊಡಿತೀನಿ. ಚೆಕ್ ಮಾಡಿ ಅಂತ ಬಂದೈತೆ. ಚೆಕ್ ಮಾಡಿದ್ರೆ ಈ ಥರ ಬರ್ತೈತೆ. ಹಿಂಗೆ ನೋಡಿ. ಟೆಲಿಗ್ರಾಮ್ ಹೊಟ್ಟೈತೆ, ಡೈರೆಕ್ಟ್ ಆಗೋದು ಟೆಲಿಗ್ರಾಮ್ ಹೊಟ್ಟೈತೆ ಗೈಸ್ ನೋಡಿ. ಅದು ಟೆಲಿಗ್ರಾಮ್ ಪೇಜ್ನ ಓಪನ್ ಮಾಡಿ ಅಂತ ಬರ್ತದೆ, ಡೌನ್ಲೋಡ್ ಮಾಡಿ ಅಂತ ಬರ್ತದೆ. ತಿರ್ಗಿ ಹಂಗೆ ಬರೋಣ, ತಿರ್ಗಿ ಬ್ಯಾಕ್ ಬರೋಣ. ಇಲ್ಲಿ ಅಸಲಿ ಆಟ ಶುರು. ಕಂಟಿನ್ಯೂ ಕೊಟ್ಟೆ ನೋಡಿ. ಈಗ ಕಂಟಿನ್ಯೂ ಕೊಟ್ಟ ಅಲ್ವಾ, ತಡಿ ನೋಡಿ. ಹಿಂಗೆ ಆ್ಯಪ್ ಹೊಂಟೈತೆ ಡೈರೆಕ್ಟ್. ಈಗ ಆ್ಯಪ್ ಡೌನ್ಲೋಡ್ ಮಾಡಿ ಅಂತ ತೋರಿಸ್ತದೆ. ಅದು ಆ್ಯಪ್ ಡೌನ್ಲೋಡ್ ಮಾಡಿದ್ರೆ 200-300 ರೂಪಾಯಿ ಕಟ್ಟಾಗುತ್ತೆ, ಜಾಸ್ತಿ ಕಟ್ಟಾಗುತ್ತೆ ಕಾಸ್ಟ್ಲಿ. ತಿರ್ಗಿ ಈ ಪಕ್ಕದಲ್ಲಿ ಹಿಂಗೆ ಸ್ಕ್ರೋಲ್ ಮಾಡೋಣ. ಇಲ್ಲಿ ಒಂದೈತೆ ಕ್ಯಾಮ್ರಾ, ತಡಿ ಹಂಗೆ ರೀ ತೋರಿಸೋಣ ತಡಿ ಗೈಸ್ ಹಂಗೆ. ಇನ್ನು ಮೆಸೇಜ್ ಬಂದರೆ ಗೈಸ್ ನೋಡಿ. ಮೆಸೇಜ್ ಹಾಕೋಣ ಅವನಿಗೆ. ಬ್ರೋ ಏನು ಲಿಂಕ್ ಬ್ರೋ, ಏನು ದುಡ್ಡು ಕೇಳ್ತೈತೆ ಬ್ರೋ, ಯಾವ ಲಿಂಕು ಬಂದಿಲ್ಲ.
ಮೆಸೇಜ್ ನೋಡೋದೇ ಇಲ್ಲ ಗೈಸ್, ಅಷ್ಟೇ. ಇಲ್ಲೊಂದೈತೆ ಆ್ಯಪು ನೋಡಿ, ಬರಲ್ಲ. ಅನ್ಫಾಲೋ ಮಾಡೋಣ. ನೀವು ಯಾರ್ದಾದ್ರೂ ಪ್ರೈವೇಟ್ ಅಕೌಂಟ್ ನ ರೀಲ್ಸ್, ಸ್ಟೋರಿ, ಪೋಸ್ಟ್ ಎಲ್ಲ ಡೌನ್ಲೋಡ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ನೀವು ಯಾರ್ದಾದ್ರೂ ಈ ಟ್ರೆಂಡಿಂಗ್ ಬರೀ ಫೇಕೆ ಗೈಸ್ ಎಲ್ಲ. ಅವ್ರ ವ್ಯೂಸು ಕಮೆಂಟ್ಸು ಓಡಿಸ್ಕೋಕ್ಕೆ ಬೇರೆ ಬಲಿ ಪಶು ಮಾಡ್ತಾರೆ ಗೈಸ್, ಓಕೆನಾ. ಇಂಥ ಅಕೌಂಟು ಬೇಜಾನ್ ಐತೆ ಗೈಸ್. ನೋಡಿ, ಮೆಸೇಜ್ ರಿಪ್ಲೈ ಬರಲಿಲ್ಲ ಅಷ್ಟೇ. ಅಷ್ಟೇ ಡಿ ಎಮ್ ಮಾಡ್ತೀವಿ ಅಂತಾರೆ. ಡಿ ಎಮ್ ಏನು ಮಾಡ್ತಾರೆ ಅಷ್ಟೇ. ಇಷ್ಟು ಬರುತ್ತೆ ನೋಡಿ, ಇಷ್ಟು ಬರುತ್ತೆ. ಶಾಪ್ ಫ್ಲಿಪ್ಕಾರ್ಟ್ ತೊಳಿ ಇಲ್ಲೇ ಐತೆ, ತೋರಿಸ್ತೀನಿ ನೋಡಿ. ಇದು ಶಾಪ್ ಫ್ಲಿಪ್ಕಾರ್ಟ್ ಅಂತ ಐತಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದೆ, ಕಂಟಿನ್ಯೂ ಕೊಟ್ಟೆ, ಕಂಟಿನ್ಯೂ ಕಳಿತು ನೋಡಿ ಗೈಸ್. 1000 ರೂಪಾಯಿ ಕಳ್ತೈತೆ. ತುಂಬ ಫೇಕ್, ಸುಮ್ಮನೆ ಅಷ್ಟೇ ಪ್ರಮೋಷನ್. ವ್ಯೂಸು ಕಮೆಂಟ್ಸು ಹೊಡ್ಸ್ಕೊಕ್ಕೆ ಮಾತ್ರ ಇದು ಅಷ್ಟೇ ಗೈಸ್, ಓಕೆನಾ. ಯಾರು ಈ ಥರ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ, ಯಾರ್ಯಾರು ಈ ಥರ ಹೋಗಿರಾ, ಮೋಸ ಹೋಗಿರಾ, ದಯವಿಟ್ಟು ಕ್ಲಿಕ್ ಮಾಡಿ. ಇನ್ನು ಯಾರು ಅದನ್ನು ನೋಡಿ ಆಯಿತು ನಮಗೂ ಈ ಥರ ಆಗಿದೆ ಅಲ್ಲ ಬರೋದೊಂದು ಗೈಸ್. ನನ್ನ ಒಂದು ಐಟಮ್ ಇದೆ, ಪ್ರಾಡಕ್ಟು ತೋರಿಸ್ತೀನಿ. ಅದೇನಪ್ಪ ಅಂದರೆ ತೋರಿಸ್ತೀನಿ ತಡೀರಿ ಗೈಸ್. ಹಂಗೆ ಅಂದರೆ ನನ್ನ ತಮ್ಮ ಒಂದು ಚಪ್ಪಲಿ ಮತ್ತು ಒಂದು ವಾಚ್ ಬುಕ್ ಮಾಡಿಕೊಟ್ಟಿದ್ದ. ಅದು ಮಿಲ್ಟ್ರಿ ಕಲರ್ ಟೈಪ್, ಅದು ವಾಚ್ ಸೆಟ್ಟು ಒಂಥರ ಚೆನ್ನಾಗಿತ್ತು ವಾಚು. ಅದಕ್ಕೋಸ್ಕರ ಬುಕ್ ಮಾಡಿದೆ. ಅದು ಬಂದು ಬ್ಲ್ಯಾಕ್ ಕಲರ್ ಬಂದಿತ್ತು. ಅದು ಒಂದು ಬುಕ್ ಮಾಡ್ರೆ ಅದು 16 ಬುಕ್ ತೋರಿಸ್ತಾರೆ ಗೈಸ್, ಓಕೆನಾ. ಯಾವುದು ಬುಕ್ ಮಾಡ್ಕೋಬೇಡಿ, ಬುಕ್ ಮಾಡಿ ಹುಷಾರು ಮಾಡಿ. ಕೆಲವೊಂದು ಕರೆಕ್ಟಾಗಿ ಬರುತ್ತೆ, ಕೆಲವೊಂದು ಕರೆಕ್ಟಾಗಿ ಬರೋಲ್ಲ, ಓಕೆನಾ. ಕೆಲವೊಂದು ನೋಡ್ಕೊಂಡು ಮಾಡಿ. ಸುಮಾರು ಜನಕ್ಕೆ ಒಂದು ಅದೇ ಇದೆ ಪ್ರಾಬ್ಲಮ್ ಆಗಿರುತ್ತೆ, ಎಕ್ಸ್ಚೇಂಜ್ ಮಾಡಿ ಬೇಜಾರಾಗಿರುತ್ತೆ. ಎಲ್ಲ ಆ್ಯಪ್ಗಳು, ಎಲ್ಲ ಮೀಶೋ, ಫ್ಲಿಪ್ಕಾರ್ಟ್, ಮಿಟ್ರಾ ಎಲ್ಲ ಪ್ರತಿಯೊಂದು ಆ್ಯಪ್ಗಳು ಫೇಕೆ. ಎಲ್ಲ ದುಡ್ಡು ಹೊಡಿತಾರೆ ಗೈಸ್, ಓಕೆನಾ. ಯಾರು ನಂಬ್ಕೊಬಾರ್ದು. ಟಿ ಶರ್ಟು ನಾನೇ ಬುಕ್ ಮಾಡಿಸಿದೆ. ಇದು ಫ್ಲಿಪ್ಕಾರ್ಟಲ್ಲೇ ಬುಕ್ ಮಾಡಿದ್ದು. ಸೇಮ್ ಕಲರ್ ಬಂದೈತೆ, ಇದು ಸೇಮ್ ಕಲರ್ ಹಿಂಗೈತೆ, ಹಿಂಗೆ ಬಂದೈತೆ. ಅದು ಫೋಟೋ ಹಾಕ್ತೀನಿ ಇದ್ರೆ ತಡಿ ನೋಡಿ ಗೈಸ್. ಇದೇ ಗೈಸ್ ಶರ್ಟು, ಸೇಮ್ ಕಲರ್ ಸೇಮ್ ಸೈಜ್ ಬಂದೈತೆ. ನಾನು ಬುಕ್ ಮಾಡಿದೆ, ಬಂದೈತೆ. ಕ್ವಾಲಿಟಿ ಚೆನ್ನಾಗಿತ್ತು ಅಂತ ಎಷ್ಟು ಸುಮಾರು ದಿನ ಆಯಿತು, ಬಾಳಿಕೆ ಬಂದೈತೆ ಗೈಸ್. ಇದು ನಾನು ಬುಕ್ ತೊಗೊಂಡಿದ್ದೆ. ಇದು 650 ರೂಪಾಯಿ ಅಂತ, ಫುಲ್ ಲೋ ಕ್ವಾಲಿಟಿ. ಇದು ಯಾರು ನಂಬಲೇಬಾರ್ದು ಗುರು. ನೋಡಿ, ಕೇಟ್ ಕಾಪಿ ಅಷ್ಟೇ ಇದು ಸರ್ ಗೈಸ್, ಓಕೆನಾ. ಕಾಪಿನೂ ಕೊಡ್ತಾರೆ ನಮಗೆ, ಒರಿಜಿನಲ್ ಕೊಡೋಲ್ಲ. ಒರಿಜಿನಲ್ ಕಾಸ್ಟ್ಲಿ ಇರುತ್ತೆ. ಬೇಕು ಅಂತಲೇ ನಮಗೆ ಕಾಪಿ ಕೊಡ್ತಾರೆ ನೋಡಿ. ವಾಚ್ ತೋರಿಸಿದ್ರೆ ಫ್ಲಿಪ್ಕಾರ್ಟಲ್ಲಿ ಎಲ್ಲ ಕಾಪಿನೇ ಬರುತ್ತೆ ಗೈಸ್, ಎಲ್ಲ ಕಾಪಿನೇ. ರೋಲೆಕ್ಸ್ ವಾಚು ಐತಲ್ಲ, ರೋಲೆಕ್ಸ್ ವಾಚು ಕಾಪಿ ಐತೆ, 2500. ಸುಮಾರು ಜನ ಹಾಕಿದ್ದಾರೆ ಇನ್ಸ್ಟಾಗ್ರಾಮ್ಗೆ. ಮೊಬೈಲ್ ನೋಡೋಣ, ಮೊಬೈಲು ಅಷ್ಟೇ. ಮೊಬೈಲ್ ಕೆಲವೊಂದು ಕಾಪಿ ಇರುತ್ತೆ, ಆದರೆ ಕೆಲವೊಂದು ಒರಿಜಿನಲ್ ಇರುತ್ತೆ. ಸೇಮ್ ಇದೇ ಇರುತ್ತೆ, ಸೇಮ್ ಕ್ವಾಲಿಟಿ ಇರುತ್ತೆ, ಆದರೆ ವಾರಂಟಿ ಇರೋಲ್ಲ ಗೈಸ್, ಓಕೆನಾ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಮ ಕನ್ನಡದ ಹುಡುಗ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ವಾಚ್ನ ನೆಕ್ಸ್ಟ್ ಟೈಮ್ ಶಾರ್ಟ್ಸಲ್ಲಿ ತೋರಿಸ್ತೀನಿ, ಓಕೆ. ಸಿಕ್ಕಿದ್ರೆ ಥ್ಯಾಂಕ್ ಯು ಸೊ ಮಚ್.